ಮೇಡಮ್ ತಾವು ಮಾತಾಡ್ತಿದ್ರಿ ಅಂದರೆ ಎಷ್ಟೋ ಸಲ ಸ್ಕ್ಯಾಮ್ ಆಗಿಬಿಡ್ತವೆ. ಆ ಸ್ಕ್ಯಾಮ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮಾನಸಿಕ ಕಿರಿಕಿರಿ ಒತ್ತಡಕ್ಕೆ ಕಾರಣ ಆಗಿಬಿಡುತ್ತೆ. ರಾತ್ರಿ ಮಲಗಿದ್ರೆ ನಿದ್ದೆ ಬರಲ್ಲ, ಸೊ ಬೆಳಗಾದ್ರೆ ಏನೋ ಅನ್ನುವಂಥ ಒಂದು ಪರಿಸ್ಥಿತಿ, ಆತಂಕ, ದುಗುಡ, ದುಮ್ಮಾನ ಇವೆಲ್ಲವೂ ಕೂಡ ನಿದ್ರಾಭಂಗತೆಗೆ ಅಥವಾ ನಿದ್ರಾಹೀನತೆ ಕಾರಣ ಆಗಿಬಿಡುತ್ತಾ ಅಂತ. ಸ್ಕ್ಯಾಮ್ ಆಗ್ತಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈಗ ಕೆಲವೊಂದು ಸ್ಕ್ಯಾಮ್ ಹೇಗೆ ಆಗ್ತಿದೆ ಅಂತ ಹೇಳಿದ್ರೆ ಡೇಟಿಂಗ್ ಆ್ಯಪ್ ಅಂತಿದೆ ಇವಾಗ. ಈ ಡೇಟಿಂಗ್ ಆ್ಯಪ್ನಲ್ಲಿ ಕೆಲವರೊಂದು ಸೀನಿಯರ್ ಸಿಟಿಸನ್ಸ್ ಅಂದರೆ 30+ 40+ ಡೈವರ್ಸಿ ಆದವರು, ಸಿಂಗಲ್ ಪ್ಯಾರೆಂಟ್ ಇರೋರು, ಈ ಥರ ಕೆಲವೊಂದು ಅವರಿಗೆ ದೇ ನೀಡ್ ಸಮ್ವನ್. ಸೊ ಅವಾಗ ಡೇಟಿಂಗ್ ಆ್ಯಪ್ನಲ್ಲಿ ಇನ್ವಾಲ್ವ್, ಅದರಲ್ಲಿ ಒಂದು ಕೆಲವೊಂದು ಏಜ್+ ಇರುತ್ತೆ, 30+, 40+, 50+ ಅಂತೇಳಿ ಇರುತ್ತೆ. ಸೊ ಆ ಪ್ರಕಾರ ಅವರು ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಈ ಚಾಟಿಂಗ್ ಮಾಡ್ತಾ ಏನಾಗುತ್ತೆ, ಅವ್ರದ್ದೆಲ್ಲ ವಿವರಗಳೆಲ್ಲ ಹೇಳ್ಕೊಂಡ್ಬಿಡ್ತಾರೆ. ನಾನು ಸಿಂಗಲ್ ಪ್ಯಾರೆಂಟು ಇಲ್ಲ ಡಿವೋರ್ಸಿ ಅದೆಲ್ಲ ಡಿಸ್ಕಸ್ ಮಾಡ್ತಾರೆ. ಅಲ್ಲಿರೋನು ಆಪೋಸಿಟ್ ಇರೋನು ಈಸ್ ನಾಟ್ ಎ ಡೇಟಿಂಗ್, ಈಸ್ ನಾಟ್ ಸರ್ಚಿಂಗ್ ಫಾರ್ ಎ ಡೇಟಿಂಗ್ ಆ್ಯಪ್, ಈಸ್ ಸರ್ಚಿಂಗ್ ಫಾರ್ ಎ ಮನಿ. ಇಟ್ಸ್ ಕಾಲ್ಡ್ ಮನಿ ಲಾಂಡ್ರಿಂಗ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಅವನೇನು ಮಾಡ್ತಾರೆ, ಈಕೆ ಬ್ಯಾಕ್ಗ್ರೌಂಡ್ ಏನಂತ ಫಸ್ಟ್ ಕ್ರಾಸ್ ಚೆಕ್ ಮಾಡ್ತಾನೆ. ಸೊ ಆಲ್ಮೋಸ್ಟ್ ಕ್ರಾಸ್ ಚೆಕ್ ಮಾಡಿದಾಗ ಆಕೆ ಎಲ್ಲ ನಂಬರ್ಸ್ ಅದನ್ನೆಲ್ಲ ಫುಲ್ ಆಲ್ರೆಡಿ ಕೊಟ್ಬಿಟ್ಟಿರ್ತಾಳೆ ಅವಳು. ಸೊ ಇದು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂದರೆ, ನನ್ನ ಸರ್ ಒಂದು 2-3 ಕೇಸಸ್ ನನ್ನ ಹತ್ರ ಬಂದಿದೆ. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಆಕೆ ಫೋನ್ ನಂಬರ್ ಎಲ್ಲ ಶೇರ್ ಮಾಡಿರ್ತಾಳೆ. ಅವನು ಆ ಫೋನ್ ನಂಬರಿಂದ, ಯಾಕೆ ನಮ್ದು ಏನೇ ನಮಗೆ ಸಿಮ್ ಬೇಕು ಅಂದ್ರೂ ನಮ್ಮಲ್ಲಿ ಆಧಾರ್ ಕಾರ್ಡ್ ಕೊಟ್ಟು ನಮ್ಮಲ್ಲಿ ಅಡ್ರೆಸ್ ID ಪ್ರೂಫಲ್ಲಿ ನಮಗೆ ಸಿಮ್ ಸಿಗೋದು, ಕರೆಕ್ಟ್ ಅಲ್ವಾ? ಅದ ನಂತರ ಅವನ್ನೆಲ್ಲ ಕ್ರಾಸ್ ಚೆಕ್ ಮಾಡಿರ್ತಾನೆ. ಇವ್ಳು ಯಾವ ಸ್ಟೇಟಲ್ಲಿದ್ದಾಳೆ, ಇವ್ರು ಸ್ವಂತ ಮನೇಲಿದ್ದಾಳ, ಬಾಡಿಗೆ ಮನೆ ಇದ್ದಾಳ, ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿ ಆಕೆನ ಒಂದು ಇಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ. ಹೇಗಂದರೆ ಈ ದುಡ್ಡು ಅವಳ ಜೊತೆ ಲವ್ ಬಿದ್ದು ಮತ್ತೆ ಅವಳಿಗೆ ನಿದ್ರೆ ಬರ್ದಂಗೆ ಥರ ಎಲ್ಲ ಮಾಡ್ಕೊಂಡು, ಅಂದರೆ ಅವಳು ಫುಲ್ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾಳೆ ಅವಳು. ಅದರಿಂದ ಈ ಥರ ಎಲ್ಲ ಒಂದು ಕೇಸಸ್ಗಳೆಲ್ಲ ಈ ನಡುವೆ ಬರ್ತಾ ಇದೆ. ಈಗ ಮಾತಾಡ್ತಾ ಹೋಗೋಣ. ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ, ಡಾಕ್ಟರ್ ಪದ್ಮಾಕ್ಷಿ ಅವರು, ಖ್ಯಾತ ಮನಃಶಾಸ್ತ್ರಜ್ಞರು. ಅವ್ರನ್ನ ಚರ್ಚೆಗೆ ಸ್ವಾಗತ ಮಾಡೋಣ. ಮೇಡಮ್, ಚರ್ಚೆಗೆ ಸ್ವಾಗತ. ಇವತ್ತಿನ ದಿನಗಳಲ್ಲಿ ಅದು ನಗರ ಪ್ರದೇಶಗಳಲ್ಲಿ ತೀವ್ರವಾಗಿ ಕಾಡ್ತಾ ಇರುವಂಥ ನಿದ್ರಾಹೀನತೆಗೆ ಕಾರಣ ಏನು? ಇದು ಯಾವ್ಯಾವ ರೀತಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗ್ಬಿಡುತ್ತೆ ಅಂತ ತಾವು ಒಬ್ಬ ಮನಃಶಾಸ್ತ್ರಜ್ಞರಾಗಿ ಇದನ್ನ ತಾವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಅಂತ? ಕೇಳಿಸ್ತಿದೆ. ಓಕೆ, ನೀವು ಹೇಳಿದ ಕ್ಲಾರಿಟಿ ಇರಲಿಲ್ಲ, ಬಟ್ ನೀವು ಆಲ್ಮೋಸ್ಟ್ ಈ ತರದ ಸ್ಲೀಪ್ ಪ್ರಾಬ್ಲಮ್ಸ್ಗೆ ಏನ್ ಕಾರಣ ಅಂತ. ಹೌದೌದು ಕರೆಕ್ಟ್. ನಿದ್ರಾಹೀನತೆ ಕಾರಣ ಏನು, ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಮನುಷ್ಯನಿಗೆ ನಿದ್ದೆ ಬರದಿರೋದಕ್ಕೆ 2 ತರದ ಮೇನ್ ಕಾರಣ. ಒಂದು ಖುಷಿ, ಅತಿಯಾದ ಖುಷಿ, ಇಲ್ಲ ಅಂದ್ರೆ ಅತಿಯಾದ ಬೇಜಾರು. ಎರಡು ಇದ್ರೂ ಸಹ ನಿದ್ದೆ ಬರೋಲ್ಲ. ಈಗ ನಮ್ಮ ಮನೆಯಲ್ಲಿ ನಾಳೆ ಒಂದು ಮದುವೆ ಕಾರ್ಯಕ್ರಮ ಇದೆ ಅಥವಾ ಏನೋ ಒಂದು ಗೃಹ ಪ್ರವೇಶದ ಕಾರ್ಯಕ್ರಮ ಅಂದಾಗ ಖುಷಿಯಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡಬೇಕು, ನಿದ್ದೆ ಬರಲ್ಲ. ಆ ಒಂದು ಖುಷಿಯ ವಿಚಾರ. ಮನುಷ್ಯನಿಗೆ ಅತೀವ ಬೇಜಾರಾದಾಗ್ಲೂ ನಿದ್ದೆ ಬರಲ್ಲ. ಮನೆಯಲ್ಲಿ ಯಾವುದೋ ತರವಾದಂತ ನೆಗೆಟಿವ್ ವಿಚಾರ ಆಗಿದೆ, ಮನೆಯಲ್ಲಿ ಯಾರೋ ಕಳೆದೋಗ್ಬಿಟ್ಟಿದ್ದಾರೆ ಅಥವಾ ಏನೋ ಹೆಚ್ಚು ಕಡಿಮೆ ಆಗಿದೆ, ಡೆತ್ ಆಗಿದೆ, ಈ ತರ ಇದ್ದಾಗೂ ನಿದ್ದೆ ಬರಲ್ಲ. ಅದೇ ಕ್ಯಾಟಗರೈಸ್ ಮಾಡ್ಬೇಕಾದ್ರೆ ಮನುಷ್ಯನಿಗೆ ಯಾವಾಗ ತುಂಬಾ ಬೇಜಾರಾಗುತ್ತೆ, ಅವ್ನು ಯಾವಾಗ ಖುಷಿಯಾಗಿರಲ್ಲ, ಅವಾಗ ನಿದ್ದೆ ಮಾಡಲ್ಲ, ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡೋಣ. ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಮಾದಕ ವಸ್ತುಗಳ ಸೇವನೆಗಳಿರ್ಬೋದು, ಮನಸ್ಸಲ್ಲಿ ಯಾವುದೇ ತರವಾದ ಸಮಾಧಾನ ಇಲ್ಲದೆ ಇರ್ಬೋದು, ಆಫೀಸಲ್ಲಿ ಕಿರಿಕಿರಿ ಇರ್ಬೋದು, ರಿಲೇಶನ್ಶಿಪ್ಸ್ ಅಲ್ಲಿ ಕಿರಿಕಿರಿ ಇರ್ಬೋದು, ಅಥವಾ ಮಾಡ್ತಿರೋ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿರ್ಬೋದು, ಬೇರೆ ತರದ ಕಾಯಿಲೆಗಳಿರ್ಬೋದು, ಇಲ್ಲ ಅಂದ್ರೆ ಯಾವುದೇ ತರವಾದ ಬೇರೆ ಬೇರೆ ಬೇಡದ ವಸ್ತುಗಳ ಸೇವನೆಗಳಿಂದನೂ ಸಹ ಮನುಷ್ಯನಿಗೆ ಸರಿಯಾಗಿ ನಿದ್ದೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿದ್ದೆ ಇನ್ನು ಡೀಪ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ, ಅನ್ವಾಂಟೆಡ್ ಫಿಯರು, ಇಲ್ಲ ತೀರಾ ಅಯ್ಯೋ ಅವ್ರು ಚೆನ್ನಾಗಿದ್ದಾರೆ, ನನ್ಗೆ ಆ ತರದ ಖುಷಿ ಇಲ್ಲ, ಈ ತರದ ಒಂದು ತುಂಬಾ ಸೆಲ್ಫಿಶ್ ರೀಸನ್ಸ್ ಗಳಿಗೂ ಸಹ ಮನುಷ್ಯ ನಿದ್ದೆ ಮಾಡದೇ ಇರ್ಬೋದು. ವರ್ಕ್ ಲೈಫ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆದಾಗ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ಪಾರ್ಟಿಗಳ ಮಾಡೋರ ಸಂಖ್ಯೆಗಳು ಜಾಸ್ತಿ ಆಗಿದೆ. ನಾವು ಪಾರ್ಟಿ ಅಂದ್ರೆ 11 ಗಂಟೆ ಮೇಲೆ ಶುರುವಾಗುತ್ತೆ, 3 ಗಂಟೆ 4 ಗಂಟೆ ಆಫ್ಟರ್ ಪಾರ್ಟಿನೂ ಆಗಿದೆ. ಪಾರ್ಟಿ ಆದ್ಮೇಲೆ ಆಫ್ಟರ್ ಪಾರ್ಟೀಸ್ ಹೋಗೋರು ಸಹ ಜಾಸ್ತಿ ಆಗಿದೆ. ಈ ರೀತಿ ಇದ್ದಾಗಲೂ ಸಹ ನಿದ್ದೆಯ ಸಂಖ್ಯೆ ಕಡಿಮೆ ಆಗುತ್ತೆ. ಇನ್ನು ತೀರಾ ಸ್ಟ್ರೆಸ್ಫುಲ್ ಕಂಡೀಷನ್ಸ್, ಕಾಂಪಿಟೇಷನ್ಸ್, ನೀನ್ ಇಷ್ಟು ಓದ್ಲೇಬೇಕು, ಇಷ್ಟೊಂದು ಮಾರ್ಕ್ಸ್ ತೆಗಿಲೇಬೇಕು, ಇಷ್ಟು ಹೈ ಪರ್ಫಾರ್ಮೆನ್ಸ್ ಇರ್ಲೇಬೇಕು ಅಂದಾಗ್ಲೂ ಸಹ, ಆ ತರದ ಸ್ಟ್ರೆಸ್ ಅಲ್ಲಿ ಇದ್ದಾಗ್ಲೂ ಸಹ ಆ ಪರ್ಫಾರ್ಮ್ ಮಾಡ್ಬೇಕು ಅಂದಾಗೂ ನಿದ್ದೆ ಹೋಗುತ್ತೆ. ಅದು ಪರ್ಫಾರ್ಮ್ ಮಾಡ್ಬೇಕು ಅನ್ನೋ ವರ್ಕಿಂಗ್ ಮಾಡ್ಬೇಕಾದ್ರೂ ಸಹ ನಿದ್ದೆ ಹೋಗೋಕ್ಕೂ ಸಾಧ್ಯತೆ ಇರುತ್ತೆ. ಇನ್ನ ಡಿಸ್ಟರ್ಬ್ಡ್ ಸ್ಲೀಪ್ಸ್, ರಿಲೇಶನ್ಶಿಪ್ಸ್ ಅಲ್ಲಿ ಇಶ್ಯೂಸ್ ಇದ್ದಾರೆ. ಒಂದು ರಿಲೇಶನ್ಶಿಪ್ ಚೆನ್ನಾಗಿದ್ದಾಗ ಗಂಡ ಹೆಂಡತಿ ಆಗ್ಲಿ, ಫ್ಯಾಮಿಲಿ ಆಗ್ಲಿ, ಜೊತೆಯವರೆಗೂ ಫುಲ್ ಖುಷಿಯಾಗಿ ಕಂಫರ್ಟಬಲ್ ಆಗಿ ಮಲ್ಕೊಂಡಿರ್ತಾರೆ. ಆದರೆ ಅವ್ರು ಬೇರೆ 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 ಕಡೆ ಇದ್ದಾಗ ಅವ್ರು ಏನಾಯ್ತೋ, ಇವ್ರಿಗೇನಾಯ್ತೋ, ಅವ್ರು ಹೆಂಗಿದಾರೋ, ಈ ತರದ ಆಲೋಚನೆಗಳಲ್ಲಿ ನಿದ್ದೆ ಕಳೆದೋಗಿರುತ್ತೆ. ಸೊ ಅದು ಸಹ ಕಾರಣ ನಿದ್ದೆ ಬರ್ದೇ ಇರೋದಕ್ಕೆ. ದ ಫಾಸ್ಟ್ ರನ್ನಿಂಗ್
ವೇಗದ ಆಕ್ಟಿವಿಟಿ. ಬ್ಯಾಂಗ್ಳೂರ್ ಡಸಂಟ್ ಸ್ಲೀಪ್ ಅಂತ, ಕೆಲವೊಂದು ಸಿಟಿಗಳು ಮಲಗೋದೇ ಇಲ್ಲ ಅಂತಾರೆ. ಯಾಕಂದ್ರೆ ಎಲ್ಲ ನೈಟ್ ಶಾಪಿಂಗು ಅಥವಾ ನೈಟ್ ಫ್ರೆಂಡ್ಸ್ ಮೀಟ್ ಮಾಡೋದು ಅಥವಾ ನೈಟ್ ಪಾರ್ಟೀಸು ಈ ರೀತಿ ಜಾಸ್ತಿ ಆಗ್ತಿರೋದ್ರಿಂದನೂ ಸಹ ನಿದ್ದೆ ಸಮಸ್ಯೆ ಆಗಿದೆ. ಕೆಲವರು ನೈಟ್ ಟ್ರಾವೆಲ್ ಮಾಡ್ಬಿಡೋಣ, ಫಾಸ್ಟರ್ ಆಗಿ ಹೋಗ್ಬಿಡ್ತೀವಿ ಅಂತ ಹೇಳಿದ್ರು ಮಾಡುವಂತದ್ರಿಂದನೂ ಸಹ ನಿದ್ದೆಗೆ ಸಮಸ್ಯೆ ಆಗ್ತಾ ಇದೆ. ಎಸ್, ಆಮೇಲೆ ಪ್ರಮುಖವಾಗಿ ಸೊ ಆರೋಗ್ಯದ ಮೇಲೆ ಯಾವ್ಯಾವ ರೀತಿಯ ಒಂದು ಪರಿಣಾಮ ಬೀರ್ತಾ ಹೋಗುತ್ತೆ ಅಂತ ಇಂತಹ ಒಂದಷ್ಟು ಬೆಳವಣಿಗೆಗಳಾದಾಗ? ಓಕೆ, ಎಸ್, ಕೇಳಿಸ್ತಿದೆ ಅಲ್ವಾ ನನ್ನ ಧ್ವನಿ? ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಹೋಗುತ್ತೆ ಅಂತ ಈ ರೀತಿ ನಿದ್ರಾಹೀನತೆ ಒಳಗಾದಂಥ ಸಂದರ್ಭದಲ್ಲಿ? ಪ್ಲೀಸ್ ಡೋಂಟ್ ಮೈಂಡ್, ನಿದ್ರಾಹೀನತೆ ಆದಾಗ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ನಿದ್ದೆ ಆದಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ, ನಿದ್ದೆ ಕಡಿಮೆ ಆದಾಗ ಆರೋಗ್ಯದ ಮೇಲೆ ಹೌದು, ಪರಿಣಾಮ ಹೇಗೆ, ಪ್ರಾಬ್ಲಮ್ಸ್ ನಿದ್ದೆ ಮನುಷ್ಯ ನಿದ್ದೆ ಮಾಡದೇ ಇದ್ದಾಗ ಅವನ ಆರೋಗ್ಯ ಅಫೆಕ್ಟ್ ಆಗೋದಂತೂ ಗ್ಯಾರಂಟಿ. ಆರೋಗ್ಯ ಇಲ್ಲಿ ನಾವು ನೋಡ್ಬೇಕಾಗಿರೋದು 3 ರೀತಿಯಲ್ಲಿ: ಫಿಸಿಕಲ್ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಆರೋಗ್ಯ. 3 ಕೆಡುತ್ತೆ. ಫಿಸಿಕಲಿ ಡೈಜೆಷನ್ಸ್ ಪ್ರಾಬ್ಲಮ್ ಆಗ್ಬೋದು, ಅವ್ರಿಗೆ ಲೂಸ್ ಸ್ಟೂಲ್ಸ್ ಆಗ್ಬೋದು ಅಥವಾ ಕಾನ್ಸ್ಟಿಪೇಷನ್ ಆಗ್ಬೋದು, ಗ್ಯಾಸ್ಟ್ರೈಟಿಸ್ ಆಗುವಂತ ಸಾಧ್ಯತೆ ಇರುತ್ತೆ, ಕೆಲವ್ರಿಗೆ ತಲೆನೋವು ಬರುವಂತ ಸಾಧ್ಯತೆ ಇರುತ್ತೆ, ಕೆಲವ್ರಿಗೆ ಮಂಜಾಗಿ ತಲೆ ಸುತ್ತಾ ಇದೆ ಅಂತ ಅನ್ಸ್ಬೋದು. ಈ ತರದೆಲ್ಲ ಫಿಸಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು. ತುಂಬಾ ಹೊತ್ತು ಕೂರಕ್ಕಾಗಲ್ಲ, ನಿಶಕ್ತಿ, ಸುಸ್ತು, ಆಯಾಸ ಅನ್ಸುತ್ತೆ. ಕೆಲವ್ರಿಗೆ ಕೂದಲು ಉದುರುವಂತ ಸಮಸ್ಯೆಗಳು ಬೇಗ ಸ್ಟಾರ್ಟ್ ಆಗ್ಬೋದು, ಕಣ್ಣಲ್ಲಿ ಸಮಸ್ಯೆಗಳಾಗ್ಬೋದು, ಕಣ್ ಕೆಳಗಡೆ ಕಪ್ಪು ಸ್ಟಾರ್ಟ್ ಆಗ್ಬೋದು. ಇನ್ನು ಮಾನಸಿಕವಾಗಿ ನೋಡಿದ್ರೆ ಅವ್ರ ಕಾನ್ಸಂಟ್ರೇಷನ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಕೂತು ಮಾತಾಡಕ್ಕೆ ಕಮ್ಯುನಿಕೇಶನ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಆಮೇಲೆ ಜಡ್ಜ್ಮೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ನೋಡ್ತಿರ್ಬೋದು, ಕೆಲವರು ರೋಡಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇರುತ್ತೆ. ಈ ತರದ ಮಾನಸಿಕವಾಗಿ. ಇನ್ನು ಭಾವನಾತ್ಮಕವಾಗಿ ಕಿರಿಕಿರಿ ಎಷ್ಟಿರುತ್ತೆ, ಇದು ಯಾರು ಮಾತಾಡ್ಸಿದ್ರು ಕಿರಿಕಿರಿ ತರ ಆಡ್ತಿರ್ತಾರೆ, ಯಾವ್ದನ್ನು ಸರಿಯಾಗಿ ಅವರು ರೆಸ್ಪಾಂಡ್ ಮಾಡ್ತಿರಲ್ಲ. ಈ ತರದೆಲ್ಲ ಸಮಸ್ಯೆ ಜಾಸ್ತಿ ಆಗುತ್ತೆ. ನಾವು ಬ್ಯೂಟಿ ಸ್ಲೀಪ್ ಅಂತ ಕರಿತೀವಿ. ಅಂದ್ರೆ ಮನುಷ್ಯನಿಗೆ ಸುಂದರವಾಗಿ, ಅಂದ್ರೆ ತನ್ನ ಆರೋಗ್ಯವನ್ನು ಮೇಂಟೈನ್ ಮಾಡ್ಬೇಕು ಅಂತ ಅನ್ಸಿದ್ರೆ ಟೈಮ್ ಸರಿಯಾಗಿ ಮಲ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನಿದ್ದೆಗೆಟ್ಟಾಗ ಮನುಷ್ಯನ ಬುದ್ಧಿ ಕೆಡುತ್ತೆ ಅಂತ ಹೇಳಿ ದೊಡ್ಡವ್ರು ಹೇಳ್ತಾರೆ. ಹಾಗೆ ಮಾಡ್ತಿರೋ ಯಾವುದೇ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇಲ್ಲದೆ ರಾಂಗ್ ಡಿಸಿಷನ್ಸ್ ತಗೋಬಹುದು. ಈ ರೀತಿಯಾದ್ರಿಂದ ತುಂಬಾ ವ್ಯತಿರಿಕ್ತವಾದಂತ ಡಿಸಿಷನ್, ತುಂಬಾ ಕ್ರೈಮ್ಗಳಾಗುವಂತ ಸಾಧ್ಯತೆ ಇರುತ್ತೆ, ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸ್ಲೀಪ್ ಇಶ್ಯೂಸ್ ಇದ್ದಾಗ ಎಷ್ಟೋ ಜನಕ್ಕೆ ಸರಿಯಾಗಿ ಯೋಚನಾ ಶಕ್ತಿ ಕಳ್ಕೊಂಡು ಕೆಲವೊಬ್ಬರಿಗೆ ಹೆಲ್ಪ್ಲೆಸ್ ಅನ್ಸ್ಬೋದು. ಅದು ತೀರಾ ಹೋಗ್ತಾ ಡಿಪ್ರೆಷನ್ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ರಿಲೇಶನ್ಶಿಪ್ಸ್ ಮೇಲೆ ಎಫೆಕ್ಟ್ ಆಗಿ ರಿಲೇಶನ್ಶಿಪ್ಸ್ ಕಿತ್ತೋಗೋ ಸಾಧ್ಯತೆ ಇರುತ್ತೆ. ಅವ್ರು ಮಾಡ್ತಿರೋ ಕೆಲಸದ ಮೇಲೆ ಅವ್ರಿಗೆ ನಿಗಾ ಕಡಿಮೆ ಆಗಿ ಅವ್ರ ಏನು ಬೆಟರ್ ಪರ್ಫಾರ್ಮೆನ್ಸಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸ್ಟೂಡೆಂಟ್ಸ್ಗೆ ಮೆಮರಿ ಪ್ರಾಬ್ಲಮ್ ಆಗುತ್ತೆ. ಸೊ ಈ ತರದೆಲ್ಲ ಬಹಳಷ್ಟು ಸಮಸ್ಯೆಗಳು. ದೈಹಿಕವಾಗಿ ಸಹ ಸಾಕಷ್ಟು ಸಮಸ್ಯೆಯನ್ನ ವ್ಯಕ್ತಿ ಅನುಭವಿಸ್ತಾರೆ. ಸ್ಕಿನ್ ಡ್ರೈ ಆಗುವಂತ ಸಾಧ್ಯತೆ ಇರುತ್ತೆ, ಇಮ್ಯುನಿಟಿ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ, ಬೇರೆ ಬೇರೆ ಇನ್ಫೆಕ್ಷನ್ಸ್ಗೆ ಪ್ರೋನ್ ಆಗುವಂತದ್ದಿರುತ್ತೆ. ನಿದ್ದೆ ತುಂಬಾ ದಿನ ನಿದ್ದೆಗೆಟ್ಟಾಗ ಡಯಾಬಿಟಿಸ್ ಬರುವಂತದ್ದು ಸಹ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ. ಹೈಪರ್ ಟೆನ್ಷನ್, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿ ಬಹಳಷ್ಟು ಕಾಯಿಲೆಗಳು ಮನುಷ್ಯನಿಗೆ ಬರುವಂತದ್ದೇ ಇರುತ್ತೆ. ಅದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಈ ತರದೆಲ್ಲವೂ ಮನುಷ್ಯನಲ್ಲಿ ಕಾಣಿಸುವಂತ ಸಾಧ್ಯತೆ ಇರುತ್ತೆ. ಸಾಧ್ಯತೆ ಎಲ್ಲ 90 to 95% ಆಗೇ ಆಗುತ್ತೆ.